ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಒಂದು ಇಯರಿಂಗು 15 ಗ್ರಾಮು 160 ಮಿಲಿ ಇದೆ. ಇದು ಟೆಂಪಲ್ ಡಿಸೈನ್ ಆಗಿರುತ್ತೆ. ಹಾಗೆ ವೈಟ್ ಪರ್ಲ್ ಇರೋದಂತೂ ತುಂಬಾ ಹೆವಿ ಆಗಿರುವಂತಹ ಒಂದು ಇಯರಿಂಗ್ ಅಂತಲೇ ಹೇಳ್ಬೋದು. ನಿಮ್ಗೆ ಇಷ್ಟ ಆಗಿದ್ದರೆ ಸ್ಕ್ರೀನ್ಶಾಟ್ ಮಾಡಿಟ್ಕೊಳ್ಳಿ. ಬೇಕು ಅಂದರೆ ನಂದಿ ಜ್ಯುವೆಲ್ಸ್ ಅವ್ರನ್ನ ಸಹ ಕಾಂಟ್ಯಾಕ್ಟ್ ಮಾಡ್ಬೋದು. ನೆಕ್ಸ್ಟ್ ನೋಡ್ತಾ ಇದ್ದೀರಲ್ಲ, ಈ ಒಂದು ಇಯರಿಂಗು ತುಂಬಾ ಲೈಟ್ ವೆಯ್ಟ್ ಆಗಿರುತ್ತೆ. ಯಾಕೆಂದರೆ 2 ಗ್ರಾಮು 480 ಮಿಲಿ ಅಷ್ಟೇ ಇರೋದು. ಎಲ್ಲೂ ವೇಸ್ಟೇಜ್ ಅನ್ನೋದಿಲ್ಲ. ಬರೀ ಫುಲ್ಲು ಗೋಲ್ಡಲ್ಲೇ ಮಾಡಿರೋದ್ರಿಂದ ಇದಂತೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ತುಂಬ ಮಕ್ಕಳಿಗೂ ಸಹ ಯೂಸ್ ಮಾಡ್ಬೋದು, ಹಾಗೆ ದೊಡ್ಡವರು ಸಹ ಯೂಸ್ ಮಾಡೋದು. ತುಂಬ ಕ್ಯೂಟಾಗಿ ಕಾಣಿಸುತ್ತೆ. ಡ್ರೆಸ್ಗಳಿಗೂ ಸೂಟ್ ಆಗುತ್ತೆ, ಹಾಗೆ ಸ್ಯಾರಿಗಳಿಗೂ ಸೂಟ್ ಆಗುತ್ತೆ ಈ ಒಂದು ಡಿಸೈನು. ಹಾಗೆ ನೆಕ್ಸ್ಟ್ ನೋಡ್ತಾ ಇದ್ದೀರಲ್ಲ, 27 ಗ್ರಾಮು 980 ಮಿಲಿ ಇರುವಂತಹ ಈ ಒಂದು ಲಾಂಗ್ ಹಾರ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಪಿಕಾಕ್ ಡಿಸೈನಲ್ಲಿರುತ್ತೆ. ಹಾಗೆ ಲಕ್ಷ್ಮಿ ಒಂದು ಪೆಂಡೆಂಟ್ ಕೂಡ ಇದೆ. ನೋಡೋದಕ್ಕಂತೂ ತುಂಬಾ ಎಲಿಗೆಂಟ್ ಡಿಸೈನ್ ಅಂತಲೇ ಹೇಳ್ಬೋದು. ಆ್ಯಂಟಿಕ್ ಒಂದು ಹಾರ ಆಗಿರುತ್ತೆ ಈ ಒಂದು ಡಿಸೈನು. ನಿಮಗೇನಾದರೂ ಇಷ್ಟ ಆಗಿದ್ದರೆ ನಂದಿ ಜ್ಯುವೆಲ್ಸನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ನೆಕ್ಸ್ಟ್ ನೋಡ್ತಿದ್ದೀರ 22 ಗ್ರಾಮಲ್ಲಿ ನಕ್ಲೆಸ್ ಅಂತಲೇ ಹೇಳ್ಬೋದು. ಈ ಒಂದು ನಕ್ಲೆಸ್ಸು ಆ್ಯಂಟಿಕಲ್ಲಿರುತ್ತೆ. ಹಾಗೆ ಲಕ್ಷ್ಮಿ ಮತ್ತು ಪಿಕಾಕ್ ಎರಡೂ ಕಾಂಬಿನೇಷನಲ್ಲಿ ಮಾಡಿದ್ದಾರೆ. ಹಾಗೆ ಗ್ರೀನ್ ಬೀಡ್ಸು ಮತ್ತು ಪರ್ಲ್ ಎರಡೂ ಕಾಂಬಿನೇಷನ್ ಕೊಟ್ಟಿರೋದು ತುಂಬಾ ಡಿಫ್ರೆಂಟ್ ಒಂದು ಲುಕ್ಕನ್ನು ಕೊಡುತ್ತೆ. ನೆಕ್ಸ್ಟ್ ನೋಡ್ತಾ ಇದ್ದೀರಲ್ಲ, ಇದು ಒಂದು 7 ಗ್ರಾಮು 700 ಮಿಲಿ ಇದೆ. ಇದನ್ನು ಕಾಸು ಚಾಂದ್ಬಾಲಿ ಇಯರಿಂಗ್ ಅಂತಲೇ ಹೇಳ್ಬೋದು. ಕಾಸು ಡಿಸೈನಲ್ಲಿ ಚಾಂದ್ಬಾಲಿ ಇಯರಿಂಗ್ ಅಂತಲೇ ಹೇಳ್ಬೋದು ಈ ಒಂದು ಡಿಸೈನು.